ಹೇರ್ ಪಿನ್ ಮಾರಲು ಬಂದ ಮಹಿಳೆಯರಿಗೆ ಧರ್ಮದೇಟು ಕೊಡಲಾಗಿದೆ. ಮಕ್ಕಳ ಕಳ್ಳರು ಅಂತ ಭಾವಿಸಿ ಮಹಿಳೆಯರಿಗೆ ಸಾರ್ವಜನಿಕರು ಧರ್ಮದೇಟು ನೀಡಿರುವ ಘಟನೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡೋಣಿ ಗ್ರಾಮದಲ್ಲಿ ನಡೆದಿದೆ. ಹೇರ್ ಪಿನ್ ಮಾರೋದಕ್ಕೆ ಮಹಿಳೆಯರು ಬಂದಿತ್ತು. ಅವರನ್ನ ಮಕ್ಕಳ ಕಳ್ಳರು ಅಂತ ಭಾವಿಸಿದ್ರು ಸಾರ್ವಜನಿಕರು. ಧರ್ಮದೇಟು ಕೊಟ್ಟಿದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡೋಣಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹೇರ್ ಪಿನ್ ಸೂಜಿ ಮಾರಾಟಕ್ಕೆ ಮಹಿಳೆಯರ ಗುಂಪೊಂದು ಬಂದಿತ್ತು. ಹೇರ್ ಪಿನ್ ಸೂಜಿ ಜೊತೆಗೆ ಆಯುರ್ವೇದಿಕ್ ಪೌಡರ್ ಕೂಡ ಮಾರಾಟ ಮಾಡ್ತಾ ಇದ್ರಂತೆ. ಇದೀಗ ಮಹಿಳೆಯರಿಗೆ ಥಳಿಸಿ ಪೊಲೀಸರಿಗೆ ಗ್ರಾಮಸ್ಥರು ಒಪ್ಪಿಸಿದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡೋಣಿ ಗ್ರಾಮ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಮೈಕೈ ನೋವು, ಚರ್ಮ ರೋಗಕ್ಕೆ ಪೌಡರ್ ರೀತಿಯ ಅದನ್ನೇನೋ ಕೊಡೋದಕ್ಕೆ ಬಂದಿದ್ರಂತೆ. ಚೂರ್ಣ ಎರಚಿ ಮಕ್ಕಳ ಕಳ್ಳತನಕ್ಕೆ ಹೊಂಚು ಹಾಕಿದ್ದಾರೆ ಅಂತ ಭಾವಿಸಿ ಧರ್ಮದೇಟು ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಫಾರೂಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಹೀಗೆ ಹಳ್ಳಿಗಳಲ್ಲಿ ಕೂದಲು ಪಿನ್ನು ಅಥವಾ ಈ ಸೂಜಿ ಈ ತರನಾಗಿ ಮಾರಾಟಕ್ಕೆ ಬರ್ತಾರಲ್ಲ, ಯಾಕೆ ಅನುಮಾನ ಬಂತು ಗ್ರಾಮಸ್ಥರಿಗೆ? ಪ್ರವೀಣ್, ಏನಂದ್ರೆ ಉತ್ತರ ಕರ್ನಾಟಕದಲ್ಲಿ ಕೂದಲು ಪಿನ್ನು ಮಾರೋರು ಜಾಸ್ತಿ ಇರ್ತಾರೆ. ಅಂದ್ರೆ ಅವ್ರ ಬಡತನ, ಅವ್ರ ಅನಿವಾರ್ಯತೆ ಹಾಗಿರುತ್ತೆ. ಆದ್ರೆ ಕೂದಲು ಪಿನ್ನು ಮಾರೋಕ್ ಬಂದು ಅದ್ರ ಜೊತೆಗೆ ಅವರು ಏನೋ ಒಂದು ಮೈಕೈ ನೋವು, ಚರ್ಮ ರೋಗ ಈ ರೀತಿ ಅಂತ ಹೇಳಿ ಒಂದೇನೋ ಚೂರ್ಣ ಕೊಡ್ತಾರೆ. ಆ ಚೂರ್ಣ ತಗೊಂಡಾಗ ಒಂದ್ ಮಗಳು ಎಲ್ಲೋ ಒಂದ್ ಕಡೆ ಒಂದ್ ಮಗಳು ಮೂರ್ಛೆ ಹೋಗ್ತಾಳೆ. ಹಾಗಾಗಿ ಗ್ರಾಮಸ್ಥರು ಎಲ್ಲರೂ ಸೇರಿ ಅವ್ರು ಇದ್ದಂತ ಸ್ಥಳದಲ್ಲೇ ಬಂದು ಅವ್ರನ್ನ ಹೊಡಿತಾರೆ. ಹಾಗಾಗಿ ಅವ್ರನ್ನ ಆ ಮಹಿಳೆಯರಿಗೆ ಥಳಿಸಿ ನಂತರ ಪೊಲೀಸರಿಗೆ ಸಮೇತ ಒಪ್ಪಿಸ್ತಾರೆ. ಅವ್ರು ಸುಮಾರು ಒಂದು 6 ಜನ ಮಹಿಳೆಯರು, ಅವ್ರದ್ದು ಏನಂದ್ರೆ ಅಣ್ಣಿಗೇರಿ ಮೂಲದಿಂದ ಬಂದಿವಿ ಅಂತ ಹೇಳ್ತಕ್ಕಂತ ಒಂದು ಹೇಳ್ತಾರೆ. ಆದ್ರೆ ಅವ್ರನ್ನ ವಿಚಾರಿಸಿ ಮುಂಡ್ರಗಿ ಪೊಲೀಸರು ಸಮೇತ ಅವ್ರನ್ನ ಥಳಿಸಿ ಈಗಾಗಲೇ ತಮ್ಮ ಕಸ್ಟಡಿಗೆ ತಗೊಂಡಿದ್ದಾರೆ. ಪ್ರವೀಣ್, ಮಹಿಳೆಯರು ಏನಂದ್ರೆ ಇದಕ್ಕೆ, ನಾವು ಅವ್ರು ಮಾರಾಟ ಮಾಡ್ತಾ ಇರುವಂತ ವಸ್ತು ಅವ್ರು ತೆಗೆದುಕೊಂಡು ಬಂದಿದ್ದಲ್ಲಿ ಏನದು, ಅದಕ್ಕೆ ಏನಂತಾರ ಅವರು ಅಣ್ಣಿಗೇರಿಯವರು? ಇಲ್ಲ, ನಾವು ಮಾರಾಟ ಮಾಡ್ಲಿಕ್ಕೆ ಬಂದಿದ್ವಿ. ಕೂದ್ಲ ಪಿನ್ನ ಏನು ನಾವು ಇದನ್ನ ಮಾಡ್ತಿದ್ವಿ. ಅದ್ರ ಜೊತೆಗೆ ಇದನ್ನ ಚೂರ್ಣ ಸಮೇತ ನಾವು ಕೊಡ್ತೀವಿ. ಅಂದ್ರೆ ಈಗಾಗ್ಲೇ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಕಫ್ ಅದು ಆಗ್ತಿರ್ತೈತೆ ಅನ್ನೋ ಉದ್ದೇಶದಿಂದ ಚೂರ್ಣ ಅದು ಕೊಟ್ರೆ ಅದು ಕಫ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರು ಇಲ್ಲಿ ಬಂದಿದ್ರು. ಆದ್ರೆ ಅದನ್ನ ಗ್ರಾಮಸ್ಥರು ಅವಾಯ್ಡ್ ಮಾಡಿಕೊಂಡು ಈ ರೀತಿ ಘಟನೆ ನಡೆದಿದೆ. ಪ್ರವೀಣ್, ಓಕೆ ಫಾರೂಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.